ವೀಕ್ಷಕರೇ ನಮಸ್ಕಾರ. ನಾನು ಹರ್ಷಿತ್. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಮ್ಯಾಜಿಕ್ ಅನ್ನೇ ಮಾಡಿದೆ. ಇದು ನಿಮ್ಗೆಲ್ಲರಿಗೂ ಗೊತ್ತು. ಟಿವಿಕೆ ಪಕ್ಷ 108 ಸ್ಥಾನಗಳನ್ನು ಪಡೆಯುವ ಮೂಲಕ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ತಮಿಳುನಾಡಿನಲ್ಲಿ ಹೊರಹೊಮ್ಮಿದೆ. ಹಾಗೆಯೇ ಡಿಎಂಕೆ, ಎಐಡಿಎಂಕೆ ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಹೀಗೆ ಎಲ್ಲ ಪಕ್ಷಗಳ ಲೆಕ್ಕಾಚಾರವನ್ನ ಟಿವಿಕೆ ಪಕ್ಷ ಬುಡಮೇಲು ಮಾಡಿದೆ. ಸಾಮಾನ್ಯ ಅಭ್ಯರ್ಥಿಯಿಂದ ಹಿಡಿದು ಎಲ್ರಿಗೂ ಟಿಕೆಟ್ ಕೊಟ್ಟ ವಿಜಯ್ ಅವರು ಸರ್ಕಾರವನ್ನ ಅಧಿಕಾರಕ್ಕೆ ತರಲು ಯೋಚಿಸ್ತಾ ಇದ್ದಾರೆ. ಈ ವೇಳೆ ಒಂದು ಸಂಗತಿ ಮುನ್ನೆಲೆಗೆ ಬಂದಿದೆ. ಅದು ಏನಂದ್ರೆ, ರೀಸೆಂಟ್ ಆಗಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದು ಯಾವುದು ಅಂದ್ರೆ, ಅವರ ಕಾರ್ ಡ್ರೈವರ್ನ ಮಗನಿಗೆ ಟಿಕೆಟ್ ಕೊಟ್ಟಿರೋದು. ಈಗ ಇನ್ನೊಂದು ವಿಷಯ ಮುನ್ನೆಲೆಗೆ ಬಂದಿದೆ. ಅಂದ್ರೆ ಕಾರ್ ಡ್ರೈವರ್ನ ಮಗ ಶಬರೀಶ್ ಕೂಡ ಗೆದ್ದಿದ್ದಾರೆ. ಹಾಗೆಯೇ ಇನ್ನೊಂದು ನೋಡೋದಾದ್ರೆ, ಸಾಮಾನ್ಯ ಆಟೋ ಚಾಲಕನಿಗೂ ಟಿಕೆಟ್ ಕೊಟ್ಟು ಅವರು ಕೂಡ ಭರ್ಜರಿಯಾಗಿ ಜಯಬಾರಿಸ್ತಾರೆ. ಇದು ತಮಿಳುನಾಡಿನಲ್ಲಿ ವಿಜಯ್ ಅವರ ದೊಡ್ಡ ಗುಣ ಅಂತ ಹೇಳ್ಬೋದು. ಇದರಿಂದಾಗಿಯೇ ಅವರು ಎಲ್ಲ ಕಡೆಯಲ್ಲೂ ಜಯಬೇರಿ ಬಾರಿಸೋಕೆ ಕಾರಣ ಆಯ್ತು ಅನ್ಬೋದು. ಅಂದ್ರೆ ತಳಮಟ್ಟದ ಕಾರ್ಯಕರ್ತನಿಗೂ ಟಿಕೆಟ್ ಕೊಟ್ಟಿರೋದು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿತ್ತು. ಆ ಕಾರ್ಯಕರ್ತ ಯಾರು ಅಂದ್ರೆ, ಆಟೋ ಚಾಲಕನಾಗಿದ್ದ ವಿಜಯ್ ಅವರ ಹೆಸರೇ ಬರುತ್ತೆ. ವಿಜಯ್ ದಾಮು ಅಂತ ಟಿವಿಕೆ ಪಕ್ಷದ ಕಾರ್ಯಕರ್ತರಾಗಿದ್ರು. ಹೀಗೆ ಕಾರ್ಯಕರ್ತನಾಗಿ ಆಟೋ ಚಾಲಕನಾಗಿ ಕೆಲಸ ಮಾಡ್ತಿದ್ದ ದಾಮು ಅವರಿಗೆ ರಾಯಪುರಂನಿಂದ ಟಿಕೆಟ್ ಕೊಡ್ತಾರೆ ಟಿವಿಕೆ ಪಕ್ಷದಿಂದ. ದಾಮು ಅವರ ಸ್ಥಳೀಯ ಪ್ರಣಾಳಿಕೆ ನೋಡಿ ಇವಾಗ ದಾಮು ಅವರು ಭರ್ಜರಿ ಜಯಬೇರಿ ಬಾರಿಸಿದ್ದಾರೆ. ಅದು ಕೂಡ 5 ಬಾರಿಯ ಶಾಸಕನೆದ್ರು ದಾಮು ಅವರು ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದಾರೆ. ಅದು ಕೂಡ ಎಷ್ಟು ಅಂದ್ರೆ 55,000ಕ್ಕಿಂತಲೂ ಹೆಚ್ಚು ಮತದಾನ ಪಡೆದಿದ್ದಾರೆ. ಅದು 15,000 ಮತಗಳ ಅಂತರದಿಂದ ಲೀಡ್ ಅನ್ನ ಪಡೆದುಕೊಂಡು ಭರ್ಜರಿಯಾಗಿ ಜಯಬೇರಿ ಬಾರಿಸಿದ್ದಾರೆ. ಹೀಗೆ ಎಲ್ಲ ಕಾರ್ಯಕರ್ತರಿಂದ ಹಿಡಿದು ವಿಜಯ್ ವರೆಗೆ ಎಲ್ಲ ಕ್ಷೇತ್ರದಲ್ಲೂ ಬರೋಬ್ಬರಿ 108 ಸ್ಥಾನಗಳನ್ನು ಪಡೆದು ಸರ್ಕಾರ ರಚಿಸುವತ್ತ ಟಿವಿಕೆ ಪಕ್ಷ ಹೊರಟಿದೆ.